ತಡೆಗಟ್ಟುವಿಕೆ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಪರಿಚಯ ಶೀತವು ವೈರಸ್ಗಳಿಂದ ಉಂಟಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ಮತ್ತು ನೋಯುತ್ತಿರುವ ಗಂಟಲು, ತಲೆನೋವು, ಉಸಿರು ಕಟ್ಟಿಕೊಳ್ಳುವ ಮೂಗು, ಜ್ವರ ಮತ್ತು ದದ್ದುಗಳಂತಹ ರೋಗಲಕ್ಷಣಗಳನ್ನು ಉಂಟುಮಾಡುತ್ತದೆ. ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಮನೆಮದ್ದುಗಳು ಶೀತದ ವಿರುದ್ಧ ಹೋರಾಡಲು ಬಹಳ ಪರಿಣಾಮಕಾರಿ. ಶೀತ ತಡೆಗಟ್ಟುವಿಕೆ. ಚೆಕ್ ಗುರುತು ಬಟನ್. ಕೈ ತೊಳೆಯುವುದು. ಸಾಬೂನಿನಿಂದ ನಿಯಮಿತವಾಗಿ ಕೈ ತೊಳೆಯುವುದು ಶೀತ ವೈರಸ್ ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಮುಖವನ್ನು ಮುಟ್ಟಬೇಡಿ. ಸೋಂಕಿತ ವಸ್ತುಗಳನ್ನು ಮುಟ್ಟಿದ ನಂತರ ನಿಮ್ಮ ಮುಖವನ್ನು ಮುಟ್ಟದಂತೆ ಎಚ್ಚರಿಕೆ ವಹಿಸಿ. ಚೆಕ್ ಗುರುತು ಬಟನ್. ಪೌಷ್ಟಿಕ ಆಹಾರ ಸೇವನೆ. ವಿಟಮಿನ್ ಸಿ ಇರುವ ಹಣ್ಣುಗಳು, ಕಿತ್ತಳೆ, ಮಾವು, ನಿಂಬೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಚೆಕ್ ಗುರುತು ಬಟನ್. ನೀರಿನ ಸೇವನೆ. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ಬೆಚ್ಚಗಿನ ನೀರನ್ನು ಕುಡಿಯುವುದು ಶೀತಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಚೆಕ್ ಗುರುತು ಬಟನ್. ಮಾಸ್ಕ್ ಧರಿಸುವುದು. ನೆಗಡಿ ಇರುವ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿರುವಾಗ ಮಾಸ್ಕ್ ಧರಿಸುವುದು ಅಗತ್ಯ. ಚೆಕ್ ಗುರುತು ಬಟನ್. ಆರೋಗ್ಯಕರ ಜೀವನ ಶೈಲಿ. ಉತ್ತಮ ನಿದ್ರೆ. ಯೋಗ, ಧ್ಯಾನ ಮತ್ತು ವ್ಯಾಯಾಮವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚೆಕ್ ಗುರುತು ಬಟನ್. ಶೀತ ವಾತಾವರಣದಲ್ಲಿ ಎಚ್ಚರಿಕೆ. ಶೀತ ವಾತಾವರಣದಲ್ಲಿ ಸೂಕ್ತವಾದ ಬಟ್ಟೆಗಳನ್ನು ಧರಿಸುವುದರಿಂದ ಶೀತದಿಂದ ರಕ್ಷಿಸಬಹುದು. ಶೀತಲಾಗಿದೆ ಮತ್ತು ಚೆಕ್ ಗುರುತು ಬಟನ್. ಶೀತ ವಾತಾವರಣದಲ್ಲಿ ಎಚ್ಚರಿಕೆ. ಶೀತ ವಾತಾವರಣದಲ್ಲಿ ಸೂಕ್ತವಾದ ಬಟ್ಟೆಗಳನ್ನು ಧರಿಸುವುದರಿಂದ ಚಳಿಯಿಂದ ರಕ್ಷಿಸಿಕೊಳ್ಳಬಹುದು. ಶೀತ ಮನೆಮದ್ದುಗಳು ಮತ್ತು ಚಿಕಿತ್ಸೆ. ಫ್ಯಾನ್ ಇಲ್ಲದ ಚಹಾ ಕಪ್ ಬೆಚ್ಚಗಿನ ನೀರನ್ನು ಕುಡಿಯಿರಿ. ನೋಯುತ್ತಿರುವ ಗಂಟಲು ಮತ್ತು ಮೂಗಿನ ದಟ್ಟಣೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮೂಲಿಕೆ ತುಪ್ಪ ಮತ್ತು ಹುಣಸೆ ಹಣ್ಣಿನ ಕಷಾಯ. ಇದು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡುತ್ತದೆ. ಶುಂಠಿ ಕಷಾಯ. ಶುಂಠಿ, ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಕುಡಿಯುವುದರಿಂದ ಶೀತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಗಾಳಿಯ ಮುಖ. ಸ್ಟೀಮ್ ಇನ್ಹಲೇಷನ್. ಇದು ಮೂಗಿನ ದಟ್ಟಣೆ ಮತ್ತು ಉಸಿರಾಟದ ತೊಂದರೆಯನ್ನು ನಿವಾರಿಸುತ್ತದೆ. ಜೇನುತುಪ್ಪದ ಮಡಿಕೆ. ಜೇನುತುಪ್ಪವನ್ನು ಸೇವಿಸುವುದು ನೋಯುತ್ತಿರುವ ಗಂಟಲು ಮತ್ತು ಉರಿಯೂತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಪುರುಷ ಆರೋಗ್ಯಾಧಿಕಾರಿ. ವೈದ್ಯಕೀಯ ಸಲಹೆ. ಶೀತವು 10 ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಸರ್ಕಾರದ ಶೀತ ತಡೆಗಟ್ಟುವಿಕೆ ನಿಮ್ಮ ಕೈಯಲ್ಲಿದೆ. ಸರಿಯಾದ ಆಹಾರ, ಜೀವನ ಶೈಲಿ ಮತ್ತು ಶುಚಿತ್ವದಿಂದ ಶೀತಗಳನ್ನು ತಡೆಯಬಹುದು. ಮನೆಯಲ್ಲಿಯೇ ಈ ಸುಲಭವಾದ ಮನೆಮದ್ದುಗಳನ್ನು ಅನುಸರಿಸುವುದರಿಂದ ಶೀತವನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಈಗ ಕೇಳಲು ಇನ್ನೂ ಸುಲಭವಾಗಿದೆ. ಹೃದಯದ ಕಣ್ಣುಗಳಿಂದ ನಗುವಿನ ಮುಖ. ಇದನ್ನು ಮಧುರವಾದ ಧ್ವನಿಯಲ್ಲಿ ಹೇಳಬಹುದು. ಮೃದು